ವೆಲ್ಕಮ್ ಟು ಮೈ ಚಾನಲ್ ಪ್ರೀತಿ ಸೀರಿಯಲ್ ಸ್ಟೋರಿಗೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕಂಟಿನ್ಯೂ ಮಾಡಿ. ಬನ್ನಿ ಅಮೃತಧಾರೆ ಸೀರಿಯಲ್ನಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಸ್ಟಾರ್ಟಿಂಗ್ನಲ್ಲಿ ಶಕುಂತಲ ಅವರು ರೂಮಲ್ಲಿ ಸಪ್ಪೆಯಾಗಿ ಕೂತಿರ್ತಾರೆ. ಆಗ ಗೌತಮ್ ಮತ್ತೆ ಭೂಮಿಕಾ ಒಟ್ಟಿಗೆ ಬರ್ತಾರೆ. ಅಮ್ಮ ಏನಾಯ್ತಮ್ಮ ಅಂತ ಅಂದಾಗ ಶಕುಂತಲ ಏನೂ ಇಲ್ಲ ಅಂತ ಹೇಳಿದಾಗ ಭೂಮಿಕಾ ಅತ್ತೆ ಏನಾಯ್ತತ್ತೆ, ಯಾಕೆ ಹೀಗೆ ಸಪ್ಪೆಯಾಗಿ ಕೂತಿದ್ದೀರಾ, ಮೈಗೆ ಹುಷಾರಿಲ್ವಾ, ಡಾಕ್ಟರ್ನ ಕರೆಸ್ಲಾ ಅಂತ ಅಂತಾಳೆ. ಆಮೇಲೆ ಮತ್ತೆ ಅತ್ತೆ ನನ್ನ ಬಗ್ಗೆ ಗೌತಮ್ ಅವ್ರ ಹತ್ರ ಹೇಳಿರೋ ಬಗ್ಗೆ ಇನ್ನೂ ಬೇಜಾರಿದೆಯಾ ಅತ್ತೆ, ನಾನು ನಿಮಗೆ ಬರ್ತಾನೆ ಸಾರಿ ಹೇಳಿದ್ದಲ್ಲ, ಮತ್ತೆ ಸಾರಿ ಹೇಳ್ಬೇಕಾ ಅತ್ತೆ ಅಂತ ಕೇಳಿದಾಗ ಮತ್ತೆ ಅತ್ತೆ ನೀವು ಎಷ್ಟು ಇಂಪಾರ್ಟೆಂಟ್ ಅಂತ ಇವಾಗ ಗೊತ್ತಾಯ್ತು ಅತ್ತೆ. ನೀವು ನೀವು ಖುಷಿಯಾಗಿದ್ರೆ ನಾವೆಲ್ಲ ಖುಷಿಯಾಗಿದ್ದಂಗೆ ಅಂತ ಭೂಮಿಕಾ ಹೇಳ್ತಾಳೆ. ಅತ್ತೆ ನಾನು ಆವಾಗಲೇ ಸಾರಿ ಕೇಳಿದ್ನಲ್ಲ, ಅದೇ ರೀತಿ ಇವಾಗಲೂ ಸಾರಿ ಕೇಳ್ತೀನಿ, ಕೇಳಲಾ ಅತ್ತೆ ಅಂತ ಹೇಳಿದಾಗ ಗೌತಮ್ ಅವರು ಅಮ್ಮ ಮತ್ತೆ ಸಾರಿ ಕೇಳ್ತಿದ್ದೀನಂತ ಅಂತಿದಾರಲ್ಲಮ್ಮ, ಸಾರಿ ಕೇಳಲ್ಲ ಅಂತಂದಾಗ ಬೇಡ ಗೌತಮ್ ಅಂತ ಶಕುಂತಲ ಹೇಳ್ತಾಳೆ. ಆಗ ಗೌತಮ್ ಅಮ್ಮ ನಿಮ್ ಕೆನ್ನೆ ಯಾಕೋ ಊದ್ಕೊಂಡಿದೆಯಲ್ಲಮ್ಮ ಅಂತ ಕೇಳ್ತಾನೆ. ಆಗ ಭೂಮಿಕಾ ಏನು ಗೊತ್ತೇ ಇಲ್ದಿರೋ ಥರ ಅಯ್ಯೋ ಐ ಆಮ್ ಸೊ ಸಾರಿ ಅತ್ತೆ, ನಾನು ಅದನ್ನ ನೋಡ್ಲೇ ಇಲ್ಲ, ಅಯ್ಯೋ ಯಾಕೆ ಹೀಗಾಯ್ತು ಅತ್ತೆ, ಎಕ್ಸ್ಪೈರಿ ಆಗಿರೋ ಮೇಕಪ್ ಕಿಟ್ ಯೂಸ್ ಮಾಡಿದ್ರಾ ಹಾಗೆ ಅಂತ ಇವಳು ಸಹ ಡ್ರಾಮನ ಸ್ಟಾರ್ಟ್ ಮಾಡ್ತಾಳೆ. ಗೌತಮ್ ಅವರೇ ಅತ್ತೆಗೆ ಹಲ್ಲು ನೋವಿದೆ, ಅದಕ್ಕೇನೆ ಈ ಥರ ಊದ್ಕೊಂಡಿದೆ, ಅದಕ್ಕೇನ ಅತ್ತೆ ನೀವು ಊಟ ಮಾಡಿಲ್ಲ ಅಂತ ಹೇಳಿದ್ದು, ತುಂಬ ನೋವಾಗ್ತಿದ್ಯಾ ಅತ್ತೆ, ಬನ್ನಿ ಅತ್ತೆ ಸ್ವಲ್ಪ ಊಟ ಮಾಡಿ ಅಂತ ಭೂಮಿಕಾ ಕರೀತಾಳೆ. ಆಗ ಗೌತಮ್ ಹೌದು ಅಮ್ಮ ಬನ್ನಿ ಊಟ ಮಾಡೋಣ ಅಂತ ಕರೆದಾಗ ನಂಗೆ ಬೇಡ ಗೌತಮ್ ಅಂತ ಶಕುಂತಲ ಹೇಳಿದಾಗ ಅಮ್ಮ ಈ ವಯಸ್ಸಲ್ಲಿ ಊಟ ಎಲ್ಲ ಸ್ಕಿಪ್ ಮಾಡಬಾರ್ದು, ಹಾಗೆ ನೀವು ಊಟ ಮಾಡಿಲ್ಲ ಅಂದರೆ ನಮಗೂ ಸಹ ಗಂಟ್ಲಲ್ಲಿ ಒಂದು ತೂತು ಸಹ ಇಳಿಯಲ್ಲ ಅಮ್ಮ ಅಂತ ಗೌತಮ್ ಹೇಳ್ತಾರೆ. ಆಗ ಹೌದು ಅತ್ತೆ ಹಾಗೆಲ್ಲ ಮಾಡಬಾರ್ದು, ಆಗ ಕ- ಚಿಕ್ಕ ಮಕ್ಕಳಾಗಿದ್ರೆ ಹೊಡೆದು ಬಡ್ದು ತಿನ್ನಿಸ್ಬೋದಿತ್ತು, ಇವ್ರಿಗೇನು ಮಾಡೋಕ್ಕಾಗತ್ತೆ ಅಂತ ಭೂಮಿಕಾ ಹೇಳ್ತಿರ್ಬೇಕಾದ್ರೆ ಗೌತಮ್ ಅವರೇ ಫೋರ್ಸ್ ಮಾಡಿದ್ರೆ ತಿಂತಾರೆ ಅಂತ ಭೂಮಿಕಾ ಹೇಳ್ತಾಳೆ. ಅದಾದ್ಮೇಲೆ ಹೌದು ನಾನು ಇಲ್ಲಿ ಊಟಕ್ಕೆ ತರ್ತೀನಿ ಅಂತ ಗೌತಮ್ ಊಟ ತರ್ಲಿಕ್ಕೆ ಅಂತ ಹೋಗ್ತಾನೆ. ಆಗ ಭೂಮಿಕಾ ಏನತ್ತೆ ನೀವು ಈ ಥರ ಊಟ ಎಲ್ಲ ಬಿಟ್ಬಿಟ್ಟು ನನ್ನ ಜೊತೆ ಫೈಟ್ ಮಾಡೋಕ್ಕಾಗತ್ತಾ, ನನ್ನ ಜೊತೆ ಫೈಟ್ ಮಾಡೋಕ್ಕಾದ್ರೂ ನೀವು ಊಟ ತಿನ್ಬೇಕಲ್ವಾ ಅಂದಾಗ ಶಕುಂತಲ ಕುಡ್ದು ಹೋಗ್ಬಿಡತ್ತೆ. ಏನೇ ಇಷ್ಟು ನಾಟಕ ಮಾಡ್ತೀಯಾ, ನನ್ನ ಮುಂದೆನೇ ಇಷ್ಟೆಲ್ಲ ಆಡ್ತೀಯಾ ಅಂತಂದಾಗ ನಂಗೂ ಒಂದು ಕಾಲ ಬರುತ್ತೆ ಆಗ ನೋಡ್ಕೋತೀನಿ ಅಂತ ಅಂದಾಗ ಭೂಮಿಕಾ ತೋ ಹೆಂಗೆಲ್ಲ ಆಗ್ಬಾರ್ದಿತ್ತು, ನಿಮ್ಮ ಕಾಲ ಎಲ್ಲ ಹೊರಡೋಯ್ತು ಅಂತ ಹೇಳಿ ಮತ್ತೆ ಮಾತನ್ನ ಕಂಟಿನ್ಯೂ ಮಾಡ್ತಾಳೆ. ಅದಕ್ಕೆ ಅಲ್ವಾ ಅತ್ತಿಗ ಕಾಲ ಸೊಸೆಗ ಕಾಲ ಅಂತ ಹೇಳೋದು, ಮತ್ತೆ ನಿಮ್ಗೆ ಇವಾಗ ಕೀಳ್ಗಾಲ ಸ್ಟಾರ್ಟ್ ಆಗ್ಬಿಟ್ಟಿದೆ, ಅದಕ್ಕೆ ನಿಮ್ಗೆನೆ ಉಟ್ಕೊಂಡಿರೋಳು ಅಂತ ಭೂಮಿಕಾ ಹೇಳ್ತಾಳೆ. ಸಕ್ಕದಾಗಿ ಕೋಪ ಬರುತ್ತೆ. ಒಂದು ಕತ್ತನ್ನ ಇಸ್ಕೋಕೆ ಅಂತ ಹೋಗ್ತಿರ್ಬೇಕಾದ್ರೆ ಅಷ್ಟಕ್ಕೆ ಗೌತಮ್ ಎಂಟ್ರಿ ಕೊಡ್ತಾನೆ. ಅಮ್ಮ ಸ್ವಲ್ಪನೇ ಇದೆ ಊಟ ತಿನ್ಕೊಡಿ ಅಂತ ಪ್ಲೇಟ್ ಕೊಟ್ಟಾಗ ಭೂಮಿಕಾ ನಾನೇ ತಿನ್ನಿಸ್ತೀನಿ ಕೊಡಿ ಅಂತ ಗೌತಮ್ ಕಡೆಯಿಂದ ಪ್ಲೇಟನ್ನ ಇಸ್ಕೋತಾಳೆ. ಆಗ ಭೂಮಿಕಾ ತುಂಬಾನೇ ಸಿಬೋಸ್ ಮಾಡಿ ಶಕುಂತಲಾಗೆ ಊಟ ತನ್ನಿಸ್ತಾಳೆ. ಅದಾದ್ಮೇಲೆ ಥ್ಯಾಂಕ್ ಯು ಸೋ ಮಚ್ ಊಟ ಮಾಡಿದ್ದು ಅಂದಾಗ ಶಕುಂತಲ ತಿಂದಿದ್ರ ನೀನು ಬಿಡ್ಬೇಕಲ್ಲ ಅಂತ ಹೇಳ್ತಾಳೆ. ಎಕ್ಸಾಕ್ಟ್ಲಿ ಊಟ ಆದರೂ ಅಷ್ಟೇ ಏನೇ ಆಗ್ಲಿ ಇಷ್ಟೇ ನೀ ಬಿಟ್ಕೋದಲ್ಲ ಅಂತ ಹೇಳ್ತಾಳೆ. ನಿಂಗೆ ಪುಣ್ಯಕೋಟಿ ಅಂತ ತಿಳ್ಕೊಂಡಿದ್ರಿ, ನಿಮ್ಮ ಕೇಳ್ಕೊಂಡು ಮೂಲೆಯಲ್ಲಿ ಬಿದ್ದಿರ್ತಾಳೆ ಅಂತ ಅನ್ಕೊಂಡಿದ್ರಿ, ನನ್ನ ಫ್ಲವರ್ ಅಂತ ಅನ್ಕೊಂಡಿದ್ರಿ, ಬಟ್ ನಾನು ಫೈರ್ ಆಗ್ಬಿಟ್ಟೆ ಅಂತ ಭೂಮಿಕಾ ಹೇಳ್ತಾಳೆ. ಆಗ ಮತ್ತೆ ನಿಮಗೆ ಇಷ್ಟು ದಿನ ಯಾರು ಕಾಂಪಿಟೇಟರ್ ಇರಲಿಲ್ಲ, ಆದರೆ ಇನ್ಮೇಲೆ ನಾನು ಸೊ ಹಾಗಂತ ಐಡಿ ಹ್ಯಾಂಡ್ ಶೇಕ್ ಮಾಡಕ್ ಹೋದಾಗ ಇವರು ತುಂಬಾನೇ ಕೋಪ ಮಾಡ್ಕೊಂಡು ಕೂತಿರ್ತಾಳೆ. ಆಗ ನೀವು ಹ್ಯಾಂಡ್ ಶೇಕ್ ಕೊಡ್ತಾ ಇದ್ರೆ ಏನಾಯ್ತು, ನಾನೇ ತಗೊಳ್ತೀನಿ ಅಂತ ಫೋರ್ಸ್ಫುಲಿ ತಗೊಂಡು ಹೋಗ್ತಾಳೆ. ಇದನ್ನೆಲ್ಲ ಜೈ ಟೈಪ್ ಹತ್ರ ಶಕುಂತಲ ಹೇಳಿದಾಗ
ಅಲ್ಲಿರೋ ಅದು ಪಾಟನ್ನ ಎತ್ಕೊಂಡು ಹೊಡಿತಾನೆ. ಇಷ್ಟೊಂದೆಲ್ಲ ಹೆಚ್ಕೊಂಡಿದ್ದಾಳೆ ಅವಳು. ಅವಳಿಗೆ ಇವತ್ತಿದೆ ಗ್ರಹಚಾರ ಬಿಡಿಸ್ತೀನಿ ಅಂದ. ಅವಳಿಗೆ ಮನೆಗೆ ನುಗ್ಗಿನೇ ಹೊಡಿತೀನಿ ಅಂತ ಹೇಳಿದಾಗ ಶಕುಂತಲಾ ಹೇ ಜೈ ಸ್ಟಾಪ್ ಇಟ್. ಅವಳು ನನ್ನ ಬೇಟೆ, ನನ್ನ ಅವಳಿಗೆ ನಾನೇ ಏನಾದರೂ ಮಾಡ್ತೀನಿ ಅಂತ ಶಕುಂತಲಾ ಹೇಳ್ತಾಳೆ. ಅವಳು ಯಾಕಾದ್ರೂ ನನ್ನ ಮೇಲೆ ಕೈ ಮಾಡಿದ್ದು ಅನ್ಕೋಬೇಕು. ಆ ರೇಂಜ್ ಮಾಡ್ತೀನಿ. ಇಷ್ಟು ದಿನ ಅವಳ ಮಗು ಮೇಲೆ ಅಷ್ಟೇ ಕಣ್ಣಿತ್ತು. ಆದರೆ ಇನ್ಮೇಲೆ ಎಲ್ಲರ ಮೇಲೂ ಕಣ್ಣಿರುತ್ತೆ. ಎಲ್ಲರಿಗೂ ಒಂದು ಗತಿ ಕಾಣಿಸ್ತೀನಿ ಅಂತ ಅಂದಾಗ ಜಯದೇವ್ ಹೌದು ಮಾಮ್ ಕರೆಕ್ಟು ಅಂತ ಹೇಳ್ತಾನೆ. ನನ್ನ ಮುಂದೆನೆ ಗೌತಮ್ನ ಕೂರಿಸ್ಕೊಂಡು ಗೌತಮ್ ಮುಂದೆ ಒಳ್ಳೆಯವಳ ಥರ ಆಡ್ತಿದ್ದಾಳೆ. ಅದು ನಾನು ಆಡಿರೋ ಡ್ರಾಮಾಗಳ ಥರಾನೇ ನೋಡ್ತೀನಿ. ಅವ್ರನ್ನ ಯಾರನ್ನೂ ಉಳಿಸಲ್ಲ. ಅದು ನಮ್ಮನೆ. ಅಲ್ಲಿ ನಾವಿರಬೇಕು. ಯಾರನ್ನು ಸಹಿತ ಉಳಿಸಲ್ಲ ಅಂತ ನೋಡು. ಕೋಪದಲ್ಲಿ ಕುಯ್ಕೊಳ್ಳೋ ಥರ ಮಾಡ್ತೀರಾ, ಅದನ್ನೆಲ್ಲ ನಾನು ಪ್ಲಾನ್ ಮಾಡ್ತೀನಿ ಅಂತ ಜಯದೇವ್ ಮುಂದೆ ಶಕುಂತಲಾ ಹೇಳ್ತಾಳೆ. ಹಾ ಮಾಮ್ ಅಂತ ಅವನು ಸಹ ರಿಪ್ಲೈ ಮಾಡ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಸೃಜನ್ ಅವರು ಎಂಥದ್ದು ಕಿಲಾಡಿಯಾಗಿ ಯಾವುದಾದ್ರೂ ಹಿಂಗೆ ಬಿಟ್ಟು ಹೋಗಿರ್ತಾರೆ. ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಲ್ಯಾಪ್ಟಾಪ್ ಓಪನ್ ಮಾಡಿ CCTV ಫುಟೇಜಸ್ನ ನೋಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಅಷ್ಟರಲ್ಲೇ ಅವ್ನು ಹೆಂಡತಿ ರೂಮಿಗೆ ಬಂದಾಗ ಏನು ಮಾಡ್ತಿದ್ದೀರಾ ಅಂತ ಅಂದಾಗ CCTV ಫೋಟೋ ಎಷ್ಟು ನೋಡ್ತಾ ಇದೆ. ಅದೇ ಮಗುನ ಕಿಡ್ನಾಪ್ ಮಾಡೋಕ್ಕೆ ತಂದಿದ್ದಲ್ಲ. ಅವನಿಗೆ ಬಂದಾಗ ಅವ್ನು ಬಂದಿರೋ ಡೇಟ್ ಗೊತ್ತಿದೆಯಾ ಅಂತ ಕೇಳಿದಾಗ ಗೊತ್ತಿಲ್ಲ, ಬಟ್ ಒಂದು ವಾರದ ಹಿಂದೆ ಅಂತ ಹೇಳಿದಾಗ ಸರಿ ಅಲ್ಲಿ ಹಿಂದೆ ಮುಂದೆ ಇರೋ ಡೇಟನ್ನು ಚೆಕ್ ಮಾಡಿ ನೋಡ್ತೀನಿ ಅಂತ ಸೃಜನ್ ಹೇಳ್ತಾನೆ. ಈ ಆಶ್ರಮದಲ್ಲಿ ಗೌತಮ್ ಮತ್ತೆ ಆನಂದ್ ಬಂದಿರ್ತಾರೆ. ಗೌತಮ್ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಿರ್ಬೇಕಾದ್ರೆ ಆನಂದ್ ಅವರು ಏನು ಎಕ್ಸಾಮ್ ಬರ್ದು ರಿಸಲ್ಟ್ಗೋಸ್ಕರ ಕಾಯ್ತಿರ್ತಾರಲ್ಲ ಹಾಗೆ ಆಡ್ತಿದೆಯಲ್ಲ ಅಂತ ಅಂದಾಗ ಹೌದು ನನ್ನ ಹತ್ರ ಹುಟ್ಟಿದ ಚಿಟ್ಟೆ ಬಿಟ್ಟಂಗಾಗಿದೆ. ಅಷ್ಟೊಂದು ಖುಷಿ ಆಗ್ತಿದೆ. ಮಹಾಲಕ್ಷ್ಮಿ ಬರ್ತಿದ್ದಾಳೆ ಇವತ್ತು ನಮ್ಮನೆಗೆ ಅಂತ ಹೇಳಿದಾಗ ಅಷ್ಟರಲ್ಲೇ ಪೊಲೀಸ್ ಮತ್ತೆ IAS ಸಿಬ್ಬಂದಿ ಮಗುನ ಕರ್ಕೊಂಡು ಬರ್ತಾರೆ. ಇನ್ನೇನು ಮಗುನ ಎಸ್ಕೋಬೇಕಾದ್ರೆ ಸಾರಿ ಸರ್ ಮಗು ನಿಂದಲ್ಲ, DNA ಮ್ಯಾಚ್ ಆಗ್ತಿಲ್ಲ ಅಂತ ಇನ್ಸ್ಪೆಕ್ಟರ್ ಹೇಳ್ತಾನೆ. ಅಯ್ಯೋ ಸರ್ ಏನು ಹೇಳ್ತಿದ್ದೀರಾ ಸರ್, ನೀರಲ್ಲಿ ಚೆಕ್ ಮಾಡಿಸಿದ್ದೀರಾ ತಾನೆ ಅಂತ. ಹಾಂ ಸರ್ ಪಕ್ಕ ಪ್ರೊಫೆಷ್ನಲ್ ಸರ್, ಡೀಟೇಲ್ಸ್ನ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಅಂತ ಫೈಲನ್ನು ಕೊಡ್ತಾರೆ. ಅದಾದಮೇಲೆ ಗೊತ್ತಾಗತ್ತೆ, ಆನಂದ್ ಅವರು ನೋಡ್ತಾರೆ ಗೊತ್ತಾಗತ್ತೆ ಅಲ್ಲ ಅಂತ. ಅದಾದ್ಮೇಲೆ ಓಕೆ ಗೌತಮ್ ಅವರು ನೋಡಿ ಆ ಮಗುವಿಗೆ ಏನೆಲ್ಲ ಬೇಕು ಅದರ ಫುಲ್ ಖರ್ಚನ್ನ ನಾನು ನೋಡ್ಕೊಳ್ತೀನಿ. ಅದು ನನ್ನ ಮಗು ಆಗದೆ ಇರಬಹುದು, ಆದರೆ ಆ ಮಗುವಿನ ಭವಿಷ್ಯಕ್ಕೆ ನಾನು ಏನೆಲ್ಲ ಬೇಕು ಅದನ್ನು ನಾನು ಕೊಡಿಸ್ತೀನಿ ಅಂತ ಅಂದಾಗ ಇನ್ಸ್ಪೆಕ್ಟರ್ ಹೇಳ್ತೀನಿ ಹಾಂ ಸರ್ ನಿಮ್ಮಂಥ ದೊಡ್ಡ ಗುಣ ಎಲ್ರಿಗೂ ಇರಲ್ಲ, ತುಂಬ ಖುಷಿ ಆಯಿತು. ಆ ದೇವರು ನಿಮಗೆ ಮೋಸ ಮಾಡಲ್ಲ, ಮಗು ಸಿಕ್ಕೇ ಸಿಗತ್ತೆ ಅಂತ ಭರವಸೆಯನ್ನು ಕೊಡ್ತಾರೆ. ಅದಾದಮೇಲೆ ಮಗುನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅವರೆಲ್ಲ ಹೋದ್ಮೇಲೆ ಆನಂದ್ ನೀನು ಎಲ್ಲಿ ಆ ಮಗು ಸಿಕ್ಕಿಲ್ಲ ಅಂತ ಅಳ್ತೀಯೇನೋ ಅಂತ ಅಂದ್ಕೊಂಡಿದ್ದೆ, ಏನು ಕಾನ್ಫಿಡೆನ್ಸ್ನ ಬೆಸ್ಟ್ ಆಯಿತು, ಹೇಗೆ ಧೈರ್ಯವಾಗಿರು, ನೀವು ತಂದೆ ಮಗು ಯಾವತ್ತಿದ್ರು ಒಂದು ಹಾಗೆ ಆಗ್ತೀರಾ ಅಂತ ಅವನಿಗೆ ಭರವಸೆಯನ್ನು ಕೊಟ್ಟು ಅಲ್ಲಿಂದ ಹೊರಡ್ತಾರೆ. ಇಲ್ಲಿ ಭೂಮಿಕಾ ತಾಯಿ ತುಂಬಾನೇ ಕೋಪ ಮಾಡ್ಕೊಂಡು ಕೂತಿರ್ತಾರೆ. ಆಗ ಯಶಿತ ಬಂದು ಏನಾಯ್ತು ಅಂತ ಯಾಕೆ ಇದಲ್ಲಾಗಿದ್ದೀರಾ ಅಂತ ಕೇಳಿದಾಗ ನಾನು ಟಲ್ಲಕಲ್ಲ ಕೋಪ ಬಂದಿದೆ ನನಗೆ ಅಂತಂದಾಗ ಯಾಕಂತೆ ಅಂದಾಗ ನಿಮ್ಮ ಮಾವನ ಮೇಲೆ ಒಂಚೂರಾದ್ರೂ ಪರಿಜ್ಞಾನ ಇದೆಯಾ, ಮೊಮ್ಮಕ್ಕನ ಮಾತಾಡಬೇಕು, ಮಕ್ಕಳ ಜೊತೆ ಆಟ ಆಡಬೇಕು ಅಂತ ಇಷ್ಟು ದಿನ ಕನ್ನಡ ಸಮ್ಮೇಳನ ಅಂತ ಹೋದ್ರು. ಇವಾಗ
ಅದೇನು ಅಂತ ಹೋಗ್ಬಿಟ್ಟಿದ್ದಾರೆ. ಒಂದು ಸ್ವಲ್ಪನೂ ಪರಿಜ್ಞಾನನೇ ಇಲ್ಲ ಆ ಮನುಷ್ಯನಿಗೆ ಅಂತ ಹೇಳ್ತಾಳೆ. ಏನು? ಇಲ್ಲಿ ಸೃಜನ್ ಮತ್ತೆ ಭೂಮಿಕಾ ಮತ್ತೆ ಮಲ್ಲಿ ಅವರು ಕೂತಿರ್ತಾರೆ. ಅಲ್ಲಿ ಜಯದೇವ್ ಫೋಟೋ ತಗೊಂಡು ಕಂಪೇರ್ ಮಾಡಿ ನೋಡ್ತಿರ್ಬೇಕಾದ್ರೆ ಭೂಮಿಕಾ ಕೇಳ್ತಾಳೆ, ಯಾಕೆ ಸೃಜನ್ ಅವರೇ ಜಯದೇವ್ ಅವ್ರ ಫೋಟೋ ತಗೊಂಡಿದ್ದೀರಾ ಅಂತಾಗ, ನೋಡಿ ಮೇಡಮ್, ಈ ಫೋಟೋದಲ್ಲಿರೋ ವ್ಯಕ್ತಿಯ ಬಾಡಿ ಸ್ಟ್ರಕ್ಚರ್ ಮತ್ತೆ ಕಣ್ಣು, ಅವರ ಹೈಟನ್ನು ನೋಡಿ ಅಂತ ಹೇಳಿದಾಗ, ಆಗ ಮಲ್ಲಿನೂ ಸಹ ನೋಡ್ಬಿಟ್ಟು ಹಾ ಪಕ್ಕ ಅವರೇ ಡೌಟೇ ಇಲ್ಲ ಅಂತ ಹೇಳ್ತಾಳೆ. ಆಗ ಹೌದು, ಈಗ ಯಾಕೆ ಇದನ್ನ ತೋರಿಸ್ತಿದ್ದೀರಾ ಅಂತ ಮಲ್ಲಿ ಕೇಳಿದಾಗ, ಇವರೇ ಮೇಡಮ್ ಅವತ್ತು ಭೂಮಿಕಾ ಅವ್ರ ಮಗುನ ಕಿಡ್ನಾಪ್ ಮಾಡಕ್ ಬಂದಿದ್ದು ಅಂತ ಹೇಳ್ತಾನೆ. ಅದಾದ್ಮೇಲೆ ಏನು ಕಿಡ್ನಾಪ ಅಂತ ಭೂಮಿಕಾನು ಕೇಳ್ತಾಳೆ. ಹೌದು ಅಕ್ಕೋರೆ, ಅವತ್ತು ನೀವು ಪಾವ ಆಚೆ ಹೋದಾಗ ಏನೆಲ್ಲ ಆಯ್ತು ಅಂತ ಹೇಳಿ ಈ ವಿಚಾರನ ಭಾವ ಅವರೇ ನಿಮ್ಮ ಹತ್ರ ಹೇಳ್ಬೇಡ ಅಂತ ಹೇಳಿದ್ರು. ಯಾಕಂದ್ರೆ ನೀವು ಗಾಬರಿ ಆಗ್ತೀರಾ ಅಂತ ವಲ್ಲಿ ಹೇಳ್ತಾಳೆ. ಆಗ ವಲ್ಲಿ ಇವರೇ ಕೆಲಸ ಮಾಡಿರೋದು ಅಂತ ಗೊತ್ತಿರ್ಲಿಲ್ಲ ಅಕ್ಕೋರೆ ಅಂತ ಹೇಳ್ತಾಳೆ. ಆಗ ಸೃಜನ್ ಅವರು ಹೌದು ಮೇಡಮ್, ಇದೆಲ್ಲ ಹೋಲಿಕೆ ಮಾಡಿ ಎಲ್ಲ ಡೀಟೇಲ್ಡ್ ಆಗಿ ನೋಡಿದ್ರೆ ಇವರೇ ಆ ಕೆಲಸ ಮಾಡಿರೋದ್ರಲ್ಲಿ ಡೌಟೇ ಇಲ್ಲ ಮೇಡಮ್ ಅಂತ ಹೇಳ್ತಾನೆ. ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ಅವ್ರಿಗೆ ತಿಳಿಸ್ಬೇಕು ಅಂತ ಮಲ್ಲಿ ಹೇಳಿದಾಗ, ಬೇಡ, ಇದಕ್ಕೆ ನಾನೇ ಪ್ಲಾನ್ ಮಾಡಿ ಬಟ್ ಈ ವಿಚಾರ ನಮಗೆ ಗೊತ್ತಾಗಿದೆ ಅಂತ ಅವ್ರಿಗೊಂದು ಸ್ಟ್ರಾಂಗ್ ಆಗಿರೋ ಮೆಸೇಜ್ನ ಶೇರ್ ಮಾಡಬೇಕು ಅಂತ ಹೇಳಿ ಇಲ್ಲಿಗೆ ಎಪಿಸೋಡ್ ಎಂಡ್ ಮಾಡ್ತಾರೆ. ನೆಕ್ಸ್ಟ್ ಎಪಿಸೋಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ನಮಸ್ಕಾರ.